ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾವಂತೂ ಮಸ್ತ್ ಆಗದೀವಿ. ನೀವು ಖುಷಿಯಾಗಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವಾಗ ನೋಡ್ರಿಪ್ಪ, ನಾನಿಲ್ಲಿ ಬೇಳೆ ಸಾರು ಮಾಡೋಕ್ಕಿಲ್ಲ ರೆಡಿ ಮಾಡಿಟ್ಟೇನಿ ಆಲ್ರೆಡಿ. ಇದಕ್ಕೆ ನಾನು ಬೇಳೆ ಸಾರು ನಾನು ಡೈಲಿ ಮನೆ ಒಳಗೆ ಹೆಂಗೆ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗೆ ಇದು ಒಣ ಖಾರ ಹಾಕಿದ್ದು ಸಾರು ಇಷ್ಟಪಡಂಗಿಲ್ಲ ಅಷ್ಟೇನ. ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿ ಸಾರು ಭಾಳ ಇಷ್ಟಪಡ್ತಾರೆ. ಅಷ್ಟೇ ಟೇಸ್ಟನ್ನು ಆಗ್ತದೆ ರೀ. ಇದಕ್ಕೆಲ್ಲ ಏನು ಹಾಕೀನಪ್ಪ ಅಂತಂದು ಹೇಳಿ ಈಗ ಹೇಳ್ತೀನಿ ನೋಡ್ರಿ. ನಾನು ಇದಕ್ಕೊಂದು 4 ಟಮಾಟೆ ಹಣ್ಣು ಹಾಕೀನಿ ರೀ. ಆಮೇಲೆ ಮೆಣಸಿನ್ಕಾಯಿ ಖಾರದ್ದು ರೀ, ಅವು ಒಂದು 7-8 ಹಾಕೀನಿ ರೀ ಅಷ್ಟೇ ರೀ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೀನಿ ರೀ, ಬೆಳ್ಳುಳ್ಳಿ ಕರಿಬೇವು ಹಾಕೀನಿ ರೀ ಇದ್ರೊಳಗೆ. ಆಮೇಲೆ ಉಪ್ಪು ಅಷ್ಟೇ ರೀ. ಮತ್ತು ಬೇಳೆ ಹಾಕೀನಿ ರೀ, ಚೆನ್ನಾಗಿ ಬೇಳೆ ಮತ್ತು ಹೆಸರು ಬೇಳೆ ಎರಡು ಕೂಡಿಸಿ ನಾನು ಸಾರು ಮಾಡೋಕೆ ಡೈಲಿ ಯೂಸ್ ಮಾಡ್ತೀನಿ ರೀ ನಾನು. ಅವು ಎರಡನ್ನೂ ಹಾಕೀನಿ ರೀ. ಈಗ ಇನ್ನೇನಪ್ಪ ಅಂತಂದು ಹೇಳಿದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕೀನಿ ರೀ. ಯಾಕಂದ್ರೆ ಈಗ ಬಿಸಿಲಲ್ರಿ ಸಾರು ಮಧ್ಯಾಹ್ನದ್ರಾಗ ಸ್ವಲ್ಪ ಏನಪ್ಪ ಅಂತ ಸ್ಮೆಲ್ ಬಂದುಬಿಡ್ತೈತೆ ರೀ. ಅಂದ್ರೆ ಹಲಸಿದ್ದು ವಾಸನೆ ಬರ್ತೈತಲ್ರಿ, ಹಂಗೆ ಬರಬಾರ್ದಪ್ಪ ಸಾರು ರಾತ್ರಿ ಮಟನು ನಮಗೆ ಚಲೋ ಇರಬೇಕು ಅಂತಂದು ಹೇಳಿದ್ರೆ ಸ್ವಲ್ಪ ಅದ್ರಾಗ ಹುಣಸೆಹಣ್ಣು ಹಾಕ್ಬೇಕು ರೀ. ಟೊಮೆಟೊ ಸ್ವಲ್ಪ ಕಡಿಮೆ ಆಗ್ಬೇಕು ರೀ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ ಸಾರು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಸಾರು ಏನು ಕೆಡಂಗಿಲ್ಲ ರೀ, ಚಲೋ ಇರ್ತೈತೆ ರೀ. ಸೊ ಹಾಗಾಗಿ ಬ್ಯಾಸಿಗೆ ಬಂತಪ್ಪ ಅಂತಂದು ಹೇಳಿದ್ರೆ ನಾನು ಸ್ವಲ್ಪ ಸಾರಿಗೆ ಜಾಸ್ತಿ ಅಂದ್ರೆ ಹುಣಸೆಹಣ್ಣನ್ನು ಯೂಸ್ ಮಾಡ್ತೀನಿ ರೀ ನಾನು. ಈಗ ಇದನ್ನು ಒಂದು 4-5 ಸೀಟಿನ ಹೊಡ್ಸ್ಕೊಂಡ್ರಿ. ಹೊಡ್ಸ್ಕೊಂಡು ಆಮೇಲೆ ಇದನ್ನು ಮಸ್ತ್ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಸಾರು ಮಾಡಿದಂದ್ರೆ ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ. ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಹಸಿಮೆಣ್ಸಿನ್ಕಾಯಿ ಸಾರು ಸೂಪರಾಗಿ ಆಕತ್ರಿ ನೋಡ್ರಿ. ಇಲ್ಲಿ ಫಸ್ಟ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕಸ ಹೊಡೆದು ಆಮೇಲೆ ನೆಲ ಅದನ್ನು ಒರೆಸ್ಕೊಂಡು ಗ್ಯಾಸ್ ಕಟ್ಟಿನ ಎಲ್ಲ ಕ್ಲೀನಾಗಿ ಒರೆಸ್ತೀನಿ ರೀ. ಇವನ್ನೆಲ್ಲ ಒಲೆ ಮ್ಯಾಗಿನ ಇವೆರಡನ್ನೂ ರಾತ್ರಿನ ತೊಳೆದಿಟ್ಟಿರ್ತೀನಿ ರೀ. ಈ ಬೆಳಗ್ಗೆದ್ದು ಏನಪ್ಪ ಅಂತ ಪೂರ ಗ್ಯಾಸನ್ನು ಒಲೆ ಆಮೇಲೆ ಗ್ಯಾಸ್ ಕಟ್ಟಿ ಪೂರೆಲ್ಲ ಒರೆಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ನೋಡ್ರಿ ಇದನ್ನೆಲ್ಲ ಈಗ ಒರೆಸಿನಿ. ಇದ್ರ ಮೇಲೆ ಈಗ ಕುಕ್ಕರ್ನ ಇಟ್ಬಿಡ್ತೀನಿ ರೀ. ಮಮ್ಮಿ ಚೌಳಿಕಾಯಿ ಪಲ್ಯ ಮಾಡತ್ತಿ? ನಾ ಮಾಡ್ಲಿ? ಸೋಸ್ಕೊಡ್ತೀನಿ ತಡಿ. ಎಷ್ಟು ಚಲೋ ನೋಡಿ ಇಳೆಯದಾವ ಚೌಳಿಕಾಯಿ. ಹೌದು. ಇವು ಬುಟ್ಟೆ ಇದನ್ನ 10 ರೂಪಾಯಿ ಬುಟ್ಟಿ ತಗೊಂತೀವಿ ನಾವು. ಒಂದ್ ಕಡೆ ತಳ್ಳಗಿರ್ತಾವ, ಒಂದೊಂದ್ ಕಡೆ ಹೆಂಗಿರ್ತಾವ ಬಲ್ತ್ ಬಿಟ್ಟಿರ್ತಾವ. ಹೌದು. ಫ್ರೆಶ್ ಇದು ತಗೊಂತೀವಿ ನೋಡ, ಎಲ್ಲ ಎಂತ ಚಲೋ ಇರ್ತಾವ, ಇಳೆ ಇರ್ತಾವ. ಇದು ಪಲ್ಯ ರುಚಿ ಆಕತಿ. ಇದು ಅವು ಬಲ್ತದ್ದು ರುಚಿ ಆಗಂಗಿಲ್ಲ. ಬಲ್ತದ್ದು ರುಚಿ ಆಕತಿ ಹೆಂಗ್ ಗೊತ್ತಾನ, ಅವನ್ನ ಕುದಿಸ್ಬೇಕು. ಚೌಳಿಕಾಯಿ ಪಲ್ಯ ರೆಡಿ ಆಗತ್ರಿ. ಇಲ್ಲಿ ಸಾರನ್ನ ರೆಡಿ ಆಗತ್ತೆ. ಆಮೇಲೆ ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಕ್ಕೆ ಇಲ್ಲೆಲ್ಲ ನೋಡ್ರಿ, ಬೆಂಡೆಕಾಯಿ ಎಳೆವು ಇರ್ಬೇಕ್ರಿ ಫ್ರೈ ಮಾಡಕ್ಕೆ. ಅದು ಬಲ್ತದ್ದು ಇರಬಾರ್ದ್ರಿ. ಈ ಥರ ಎಳೆವು ತೊಗೊಂಡು ಇವನ್ನ ನಡತ್ತೆ ಈ ಥರ ಸಿಳ್ಬೇಕ್ರಿ. ಇವನ್ನ ಸಿಳಿ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ. ಅಂದ್ರೆ ತವಿ ಒಳಗೆ ಸ್ವಲ್ಪ ಹುರ್ಕೋಬೇಕ್ರಿ. ಆಮೇಲೆ ಇದಕ್ಕೆಲ್ಲ ಮಸಾಲೆ ಹಾಕ್ಬೇಕ್ರಿ. ಇಲ್ಲಿ ನೋಡ್ರಿ, ಈಗ ನಾನು ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡೆ ರೀ. ಹಸಿದ್ರೊಳಗೆ ನಾವೆಲ್ಲ ಮಸಾಲೆ ತುಂಬಿ ಆಮೇಲೆ ಫ್ರೈ ಮಾಡೋಕೆ ಹೋದಿಪ್ಪ ಅಂತ ಹೇಳಿದ್ರೆ ಅದ್ರೊಳಗೆ ನಾವು ಖಾರ ಅದನ್ನೆಲ್ಲ ಹಾಕಿರ್ತೀವಲ್ಲ ರೀ, ಇಷ್ಟು ಚಲೋ ಫ್ರೈ ಆಗೋ ಮಟ್ಟ ಬಿಡೋದಿಲ್ಲ. ಯಾಕಂದ್ರೆ ಘಾಟ ಆಗ್ಬಿಡ್ತೈತೆ ರೀ. ಅದಕ್ಕೆ ನಾವು ಫಸ್ಟಿಗೆ ಏನು ಮಾಡಂತ ಅಂತ ಹೇಳಿದ್ರೆ ಈ ಥರ ಎಲ್ಲ ಚಲೋ ಇವನ್ನ ಫ್ರೈ ಮಾಡ್ಕೋಬೇಕು ರೀ. ಮಾಡ್ಕೊಂಡಾದ್ಮೇಲೆ ಅದಕ್ಕೆಲ್ಲ ಮಸಾಲೆ ತುಂಬಿ ಸ್ವಲ್ಪ ಎಣ್ಣೆ ಬಿಸಿ ಇಟ್ಟು ಆಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಕಾಯಿಬಿಟ್ನಂದ್ರೆ ಸಾಕ್ರಿ, ಟೇಸ್ಟ್ ಹಾಕವ್ರಿ. ಇಲ್ಲಾಂದ್ರೆ ಘಾಟ ನಿಂದ್ರಕ್ಕೆ ಕೊಡಂಗಿಲ್ಲ ರೀ. ಇಷ್ಟು ಚಲೋ ಫ್ರೈ ಆಗ್ಬಿಟ್ಟು ಅಂದ್ರೆ ಹಂಗೆ ಲಗುನ ತೆಗೆದ್ಬಿಟ್ಟು ಅಂದ್ರೆ ಹಸ್ಕ ಇರ್ತಾವೆ, ಅವು ಲೊಳೆ ಆಗ್ಬಿಡ್ತಾರೆ, ತಿನ್ನೋಕೆ ಟೇಸ್ಟ್ ಆಗಂಗಿಲ್ಲ ರೀ ಅವು. ಇಲ್ಲಿ ನೋಡ್ರಿ, ಈಗ ಬೆಂಡೆಕಾಯಿ ಫ್ರೈ ಆದ ರೀ. ಈಗ ಅದಕ್ಕೆ ಮಸಾಲೆಗೆ ಏನೇನು ತೊಗೊಂಡಿನಪ್ಪ ಅಂತ ಹೇಳಿದ್ರೆ ಉಪ್ಪು, ಖಾರ ರೀ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪೌಡ್ರ್ ಇವಷ್ಟು ಮಿಕ್ಸ್ ಮಾಡಿ ಈಗ ಅದ್ರೊಳಗೆ ತುಂಬಿಡನ್ರಿ. ಮತ್ತೇನಿದೆ? ಅದು ಇದು ರೀ ಲತುಡಿಗೆ ಹಾಳೆ ಕಟ್ಬೇಕಲ್ರಿ ರೊಟ್ಟಿ ಮಾಡಕ್ಕೆ. ಅದು ಹರಿದು ಬಿಟ್ಟತ್ರಿ ಕಟ್ಟಿದ್ದು. ಅದನ್ನು ಕಟ್ಟಿ ನಾವು ಎಷ್ಟು ತಿಂಗಳಾಗಿತ್ತು ಏನು? ಈ ಮನೆ ಬಂದಾಗ ಕಟ್ಟಿದ್ದೆ ರೀ ಅದು. ಅದಕ್ಕಿಂತ ತಳ್ಳನ ಹಾಳೆನೇ ಆಗ್ಬೇಕ್ರಿ. ದಪ್ಪನ ಹಾಳೆ ಆತಂದ್ರೆ ರೊಟ್ಟಿ ಹತ್ಕೊಂತವ್ರಿ ಅವು. ಅದು ತೆಗಿಬೇಕಲ್ಲ ಸೈಡಿಂದ. ಸಿಮ್ಮ ಕರೆಕತ್ತ ಲಿಶನ್. ಮಮ್ಮಿ ಪಪ್ಪ ಈಗ ನೀವು ಇಬ್ರು ಕಟ್ಟಾಕತ್ರಿ? ಅದಕ್ಕೆ ಸುತ್ತಬೇಕಲ್ಲ, ನಾನು ಹಿಡ್ಕೋಬೇಕು, ಒಬ್ರು ಸುತ್ತಬೇಕಲ್ಲ, ಅಂದ್ರೆ ಬಿಗಿ ಹಾಕತ್ತದ. ಹೌದು. ಒಬ್ರಿಗೆ ಅಂದ್ರೆ ಅದೇನು ಟಿಸ್ಕೋ ಇಲ್ಲ? ಟಿಸ್ಕೋ ಹಚ್ಚಿದ್ರೆ ಅದಕ್ಕೆ ಬಿಗಿ ಕುಂದ್ರದ. ನಾ ಹೋಸತ್ತ ಮತ್ತು ಹಿಂಗೆ ಪ್ಲಾಸ್ಟಿಕ್ ಇದ್ದಿದ್ರಿ ಅದ್ರ ಮೇಲೆ ಸನಾಪ ಅವ್ರ ಕಡೆ ಇಸ್ಕೊಂಡಿದ್ದೆ. ನತನ್ ಗುಣ್ಣಿ
ಇವಾಗ ನೋಡ್ರಿ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆದವು ರೀ. ಚೌಳಿಕಾಯಿ ಪಲ್ಯ, ಆಮೇಲೆ ಉಳ್ಳಾಗಡ್ಡಿ, ಅವು ಬೆಂಡೆಕಾಯಿ ಫ್ರೈ ಮಾಡಿದ್ವು. ಇಲ್ಲಿ ಸಾರು, ಅನ್ನ ಎಲ್ಲ ರೆಡಿ ಆಯ್ತು. ಇಲ್ಲಿ ಈಗ ಹೊರಗೆ ಕುತ್ಕೊಂಡು ಊಟ ಮಾಡಕತ್ತಿದ್ರಿ. ಇವತ್ತು ಬೆಳಗ್ಗೆ ಏನು ನಾಷ್ಟ ಮಾಡಲಿಲ್ಲ ರೀ, ಬಿಸಿ ಬಿಸಿ ರೊಟ್ಟಿನ ಮಾಡಿಬಿಟ್ಟಾರೆ. ಹೋಲ್ ಬಿಡೋ ಎಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ಕುಂದ್ರದ ಅಂಥೇಳಿ. ಇದ್ರ ಮುಂದೆ ಏನು ನಾಷ್ಟನ ಅಲ್ರಿ. ಹೆಂಗಾಗ್ರಿ ಬೆಂಡೆಕಾಯಿ ಫ್ರೈ? ಮಸ್ತಾಗ್ಯಾವ್ರಿ. ಚೌಳಿಕಾಯಿ ಹೆಂಗೈತೆ ಕೇಳತ್ತ ನೋಡ್ರಿ. ತಮ್ಮನ್ನ ಹೆಂಗಾಗ್ಯಾವ ಬೆಂಡೆಕಾಯಿ ಫ್ರೈ? ಜಬರ್ದಸ್ತ್. ಹೆಂಗೈತೆ ಅಂತೇಳಿ ಸಾನಿಯಾ ಹಂಗೈತೆ ಚೌಳಿಕಾಯಿ ಪಲ್ಯ? ಮಸ್ತಾಗೈತಿ. ಚಲೋ ಆಗೈತೆ. ನೀ ಮಾಡಿದ್ದ ಅದಕ್ಕೆ ನಿನಗ ಕೇಳಾಕತ್ತೆ ನಾನು. ಬೆಂಡೆಕಾಯಿ ಫ್ರೈ ಮಸ್ತಾಗೈತಿ. ಸೊ ನೋಡ್ರಿ ಇವಾಗಂತ್ರ ಟೈಮ್ ಆಗಲೇ 2:10 ಆತ್ರಿ. ಇವಾಗ ಈಗ ಹೋಗಿ ನಾನು ಹಾಲಿನ ಪ್ಯಾಕೆಟ್ ತೊಗೊಂಬಂದಿರಿ ಬೆಕ್ಕಿಗೆ. ಅದಲ್ಲಿ ಹೋಗಿ ತೊಗೊಂಬಂದಿರಿ. ಇವತ್ತು ಬೆಳಗ್ಲಿಂತ್ರ ಹಾಲು ಇದ್ದಿದ್ದಿಲ್ರಿಪ್ಪ, ಹಾಗಾಗಿ ಅದಕ್ಕೆ ಹಾಲನ್ನು ಹಾಕಿದ್ದಿಲ್ರಿ ನಾನು. ಪಾಪ ಅದು ಒದ್ರಕತ್ತಿದ್ದಕ್ಕೆ ಹೋಗಿ ಪಟ ಹೋಗಿ ಅಲ್ಲಿ ತಳಗೆ ಹೋಗಿ ತೊಗೊಂಬಂದಿರಿ. ಈಗ ಅದಕ್ಕೆ ಸ್ವಲ್ಪ ಹಾಲು ಬಿಸಿ ಮಾಡಿ ನಾನು ಹಾಲು ಹಾಕ್ತೀನಿ ರೀ ಅದಕ್ಕೆ. ಸಾನಿಯಾ ಏನು ಮಾಡೋದು ಬೆಕ್ಕ? ಸಾರಿ ಬೆಕ್ಕಿನ ಮರಿ ಪೊಟ್ಟಿ ನೋಡ್ರಿ ಬಿಸ್ಲಾಗ ಹೆಂಗೆ ತೊಳಗತ್ತ ನಮ್ಮ ಸಾನಿಯಾ. ಪಾಟ್ ಮೇಲೆ ಮಾಡ್ಬಿಟ್ಟತ್ರ ಅದು. ಆಕೆ ಹಿಡ್ಕೊಂತೀವಲ್ಲ ತಮ್ಮನ್ನ ಏನು ತಮ್ಮನ್ಗ ಚಾಕು ಐತಲ್ಲ? ಚಾಕು ಅಲ್ರಿ, ಅದು ಬೇಕು ಪೋಟಿ ಮಾಡತ್ತಲ್ಲ ಅವ್ನ ಹಂಗ. ಅದಕ್ಕ ನಾನು ಒಳಗ್ ಬಿಡ್ಬೇಡ ಅಂತೀನಿ ನಾನು. ಅವ್ನು ಹೋಗಿರ್ತಾನ ಯಾರಿಗೆ ಇರ್ಲಿ ಸಮಾಧಾನ ಮಾಡ್ಕೆ. ಸಿಟ್ಟು ಬಂದ್ಬಿಡತ್ರಿಪ್ಪ ಈಗ ಆಕೆಗೆ. ಯಾಕಂದ್ರೆ ಆಕೆಗೆ ಅಲ್ಲೆಲ್ಲ ಒಳಗೆ ಹೊಕ್ಕವು ಹಿಡಿ ಅಂತೀವಿ. ಆಕೆಗೆ ನಾ ಹೆಂಗೆ ಹಿಡ್ಕೋಬೇಕದ ನನಗೆ ಹಿಡಿ ಅನ್ನಕತ್ತಿರಲ್ಲ ಅಂತಂದೇಳಿ ಭಯಕತ್ತಾಳ್ರಿ ಆಕಿ. ಆತನ್ವ ತೊಳೆಯೋದು. ಸುಮ್ಮನೆ ಓರಿ ಏನ್ ರೊಟ್ಟಿ ಮಾಡಾಕತ್ತಿ? ಹಾ ರೀಪ್ಪ, ರೊಟ್ಟಿ ಇವು ಸ್ಪೆಷಲ್ ರೊಟ್ಟಿ ರೀ ಇವು. ಯಾಕೆ? ಟೂರಿನ ರೊಟ್ಟಿ ರೀ ಅವು. ಈಗ ನಾವಂತ್ರ ಟೂರ್ ಹೊಂಟಿವ್ರಿ. ಅದಕ್ಕೆ ನಾನೇನ್ ಮಾಡೀನಪ್ಪ ಪ್ಲಾನ್ ಅಂತ ಹೇಳಿದ್ರಿ. ಇವಾಗ ಬೆಳಿಗ್ಗೆ ಅಂತ್ರ ಜಾದ ಮಾಡಕ್ ಆಗಂಗಿಲ್ಲ, ಈಗ ಸ್ವಲ್ಪ ತಂಪತ್ತೈತಿ. ಅದಕ್ಕೆ ಈಗ ನೈಟ್ ಒಂದ್ 500 ರೊಟ್ಟಿ ಮಾಡ್ಬೇಕು ಅಂತ ಮಾಡೀನ್ರಿ ನಾನು. ಅದಕ್ಕೆ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳಕತ್ತೀನ್ರಿ. ಹಂಗಂದ್ರ ಇವತ್ತಿನ ರೊಟ್ಟಿ ಭಾಳ ಸ್ಪೆಷಲ್. ಭಾಳ ಸ್ಪೆಷಲ್ ರೊಟ್ಟಿ ರೀ ಇವು. ಸ್ಪೆಷಲ್ ಯಾಕ್ರಿಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವೇನು ಹೊಂಟಿವಲ್ರಿ ಅಜ್ಮೀರ್ಗೆ, ಅದಕ್ಕಲ್ರಿ ರೊಟ್ಟಿ ಇವು. ಈ ರೊಟ್ಟಿ ಯಾಕ್ರಿಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ಟೂರಿಗೆ ಒಯ್ಯಾಕತ್ತಾರ್ರಿ. ಟೂರಿಗೆ ಯಾರು ಒಯ್ಯಾಕತ್ತಾರ, ಎಲ್ಲಿ ಒಯ್ಯಾಕತ್ತಾರ ಅಂತ ಹೇಳ್ಬೇಕಂತ ಹೇಳಿದ್ರೆ, ಸುಮ್ಮನೆ ನೀ ಹೇಳ್ತೀವಿ ನಾ ಹೇಳಿ? ನಾನು ಹೇಳ್ತೇನ್ರಿ. ನೀ ಹೇಳ್ತಿ? ಬೆಳಿಗ್ಗೆ ಬಾಬಾರ್ ಮನೆಗೆ ಬಂದಿದ್ರಿ. ನಮ್ಮ ಬಾಬಾರ ಬಂದು ಅವ್ರೇನ ಇದಕ್ ಹೊಂಟಾರಂತ್ರಿ, ಚಿಂತಾಮಣಿಗೆ ರೀ, ಬೆಂಗಳೂರು. ಅಲ್ಲಿ ದರ್ಗಾ ಐತಲ್ರಿ, ಇವತ್ತು ದರ್ಗಾಕ್ ಹೊಂಟಾರಂತ್ರಿ ನೈಟ್. ಚಿಂತಾಮಣಿ ಅಂತ ಹೇಳಿದ್ರೆ ಇದು ಅದ ಅಮ್ಮಜಾನ್ ಬಾಬಾಜಾನ್ ದರ್ಗಾಂಕ. ಅಲ್ಲಿ ಹೊಂಟಾರಂತ್ರಿ. ಬೆಳಿಗ್ಗೆ ಮನೆಗೆ ಬಂದ ಇಲ್ವಾ ಸಡನ್ಲಿ ಫಿಕ್ಸ್ ಆಗ್ತಿದ್ ಹೋಗೋದು. ಹಂಗಾಗಿ ಇವ್ರಿಗೆ ಚಾಚಿಯರ್ಗೆ ಚಪಾತಿ ಖಾರೇಜ್ ಅದನ್ನ ಮಾಡ್ಕೊಡ್ರುವ, ಶೇಂಗಾ ಚಟ್ನಿ ಅದ ಅಂತಂದ್ ಹೇಳಿ ಅವ್ರಿಗೆ ಹೇಳ್ಯಾರಂತ್ರಿ. ನನಗ್ ಬಂದ ಮೆತ್ತಗ್ ರೊಟ್ಟಿ ಮಾಡ್ಕೊಡುವ, ನನಗ್ ಹೋಗೋ ಮುಂದ ನೈಟ್. ಮತ್ತ ಈಗ ಅಂಗಡಿಯನ್ ಅಂದ್ರ ಹಳ್ಳಿಗ್ ಬರಂಗಿಲ್ಲ ನನಗ, ನೀ ಮೆತ್ತ ಮಾಡ್ತಿದ್ದಿ, ಮೆತ್ತ ಮಾಡ್ಕೊಡು ಅಂತ ಹೇಳಿ ಬಂದ ಹೇಳಿದ್ರಿ. ಆ ತಗೋರಿಪ್ಪ ಬಾಬಾ ಒಂದಿನ ಮುಂಚೆನೆ ಹೇಳ್ಬೇಕಿಲ್ಲ ನಾನ್ ಮಾಡ್ತಿದ್ದೆ ಅಂತ ಹೇಳಿ. ಇಲ್ವಾ ಇವತ್ತ ಬೆಳಿಗ್ಗೆ ಸಡನ್ಲಿ ಫಿಕ್ಸ್ ಆಗತ್ತದ, ಹಂಗಾಗಿ ಮಾಡ್ಕೊಡು, ನನಗೆ ಒಬ್ಬಂಗ ಒಂದ್ 8 ರೊಟ್ಟಿ ಆದ್ರೆ ಸಾಕ ಅಂದ್ರೆ ಆ ತಗೋರಿ ಅಂತ ಹೇಳಿದೆ. ಕುಂದ್ರ ಊಟ ಮಾಡುವಂತ್ರಿ ಅಂದ್ರ ಇದು ಗಾಳಿ ಒಂದ್ಬಿಟ್ಟತ್ತಲ್ರಿ. ಇಲ್ವಾ ನಾ ಬೆಡ್ಶೀಟ್ ಟೊಪ್ಪಿಗೆ ನಾನೆಲ್ಲ ಅರಿಬಿ ಹೋಗೋದ್ ಹಾಕಿ ಬಂದಿ ನಾನು ಅಂತಂದ್ರೆ, ನೀವ್ ಯಾಕೆ ಹೋಗಕ್ ಹೋಗಿದ್ರಿಪ್ಪ? ಇಲ್ಲೇ ನೀವು ನನ್ನ ಫೋನ್ ಹಚ್ಚಿ ಹೇಳ್ಬೇಕಿಲ್ಲ, ನಮ್ಮ ಮನ್ಯಾಗ ಬೆಡ್ಶೀಟ್ ಇದು ಎಲ್ಲ ಹೋಗೋದು ಇದನ್ ಮಾಡ್ತಿದ್ನಲ್ರಿ ನಾನಂದೆ. ಇವ ನೀನು ಬಿಸ್ಲಾಗ ಇಲ್ಲಿಂತ್ರ ಹೋಗ್ಕೊಂಡು ಅಲ್ಲಿ ಬಂದು ಕೊಡ ಮಠ ಅಂದ್ರೆ ಇದಾಕತಿ. ಏನೊಂದ್ ಬೆಡ್ಶೀಟ್ ಹೋಗಂದ್ರೆ ಏನಾಗಂಗಿಲ್ಲ, ನಾನು ಹೋಗೋದ್ ಹಾಕೊಂಡಿನಿ, ಹೋಗಿ ತೆಗೆದು ಇಡ್ತೀನಿ ಪಟ ಅಂತೇಳಿ ನಾನು ಬ್ಯಾಗ್ ರೆಡಿ ಮಾಡ್ಕೋಬೇಕ. ಹಂಗ ನೀ ಸಂಜೆ ಮುಂದೆ ರೊಟ್ಟಿ ಮಾಡ್ಕೊಂಡು ಬಾರ್ ಹುಡ್ರು ಕರ್ಕೊಂಡ್ರೆ ಆತ್ ತಗೋರಿ ಅಂತ ಹೇಳಿದೆ. ಹಂಗಾಗಿ ಈಗ ಅವ್ರ ಸಂಬಂಧ ರೊಟ್ಟಿ ರೀ ಇವು. ಆಕ್ಚುಲಿ ಇವತ್ತು ರಾತ್ರಿ ಹೊಂಟಾರ್ರಿ ಅವ್ರು ಹೇಳಿದ್ದೆ ಒಂದು 10 ಅದಲ್ಲ, ಒಂದು 24 ರೊಟ್ಟಿನಿ ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ರೊಟ್ಟಿ ಆಮ್ಯಾಗ ಭಾಳ ಗಟ್ಟಿ ಅದ ನೋಡ್ರಿ. ಇಲ್ಲಿ ಖಾತೂನ್ ಆರಾಮ್ ಮಕ್ಕೊಂಡೆ ತನ್ನ ಮಕ್ಕಳಿಗೆ ಹಾಲು ಕುಡ್ಸಾಕತ್ತೈತಿ. ಆಮ್ಯಾಗ ಈ ಬೆಕ್ಕಿನ ಮರಿ ಫಸ್ಟ್ ಸಣ್ಣ ಇದ್ದೀವಿ ರೀ, ಈಗ ಬರ್ತಾ ದೊಡ್ಡ ಆಗತ್ತಾವು. ಯಾರ ಬಂದು ಕೇಳ್ತಾರೆ ಸಾಕಾಕಂತೇಳಿ ನಾವು ಅಂದ್ಕೊಂಡೀವಿ. ಆದ್ರೆ ಇನ್ನೂ ಮಟ್ಟ ಯಾರು ಬರಾಕತ್ತಿಲ್ಲ. ಬೆಕ್ಕಿನ ಮರಿ ಮಾತ್ರ ಭಾರಿ ಶಾರ್ಪ್ ಅದ ಬಿಡ್ರಿ ಇವು. ತಮ್ಮನ್ನ ಯಾಕೇನಂತ
ತಮ್ಮನ್ನ ಟ್ರೈನ್ ಹೊಂಟತೆ ಬಾ ನಾವು ಅಲ್ಲೇ ಹೋಗೋಣ ಬಾ ಟ್ರೈನ್ ಒಳಗೆ ಹತ್ತಿ ಕುಂತ್ಕೊಂಡಂತ ಏನು ಸುಮ್ಮನೆ ಕಟ್ಟಿ ಒರ್ಸಾಕತ್ತೀನಿ ನೀ ಆತು ರೊಟ್ಟಿ ಮಾಡೋದು. ರೊಟ್ಟಿ ಮಾಡಿದಿ ಎಷ್ಟು ಫಾಸ್ಟ್ ಎಷ್ಟು ಮಾಡಿದಿ ಒಂದು 15 ಆಗ್ಯಾವ್ರಿ ಅವು. ಹೌದಾ ಅವ್ರ ಇದನ್ನ ಚಪಾತಿ ಮಾಡ್ಕೊಳಕತ್ತಾರಲ್ರಿ ಊಟಕ್ಕೆ ಅಷ್ಟು ಬ್ಯಾಡ ಅಂತಾನೆ ಹೇಳಿಗ್ಯಾರ್ರಿ ಅವ್ರು. ಹೌದಾ ಒಂದ್ 5 ಎಕ್ಸ್ಟ್ರಾ ಮಾಡಿ ಅವ್ರು ಹೇಳಿದ್ರು ಒಂದ್ 6 ಇಲ್ಲ 8 ಅಷ್ಟ ಮಾಡ್ಕೊಂಬರೋ ಮೆತ್ತಗ ಅಂತ ಹೇಳಿದ್ರ. ಅವ್ರು ಅಷ್ಟು ಹೇಳಿದ್ರೆ ನಾನು 20 ಹೇಳಿದ್ಯಾ ನೀನು ಅವ್ರದ್ದು ಮಾಡ್ಲಿಲ್ಲ ನಂದು ಮಾಡ್ಲಿಲ್ಲ ನೀ ಮಾಡಿದಿ 15. ಏನ್ ಮಾಡಕತ್ತಿ ಏನೂ ಇಲ್ಲ ನಾನು ನೋಡತ್ತಿದ್ದೆ. ಸಿಮ್ಮು ನಾಗರದ ಟಾಪ್ ಮ್ಯಾಗ ಅಲ್ಲ ಹಾ ಟಾಪ್ ಮ್ಯಾಗ ಗಾಳಿ ಹೆಂಗೈತಿ ಭಾಳ ಮಸ್ತ್ ಐತಿ. ತಂಪದ ಗಾಳಿ ಫುಲ್ ಕೋಲ್ಡ್ ಅದಕ್ಕೆ ಮ್ಯಾಗ ಬಂದೇನ. ಅದಕ್ಕೆ ಮ್ಯಾಗ ಬಂದಿ ಕರೆ ನಾವು ಹಿಂಗೆ ಗಾಳಿ ಬಿಡ್ತದ ಅಂತ ಹೇಳಿ 2 ದಿನ ಹೊರಗೆ ಮಕ್ಕೊಂದ್ವಿ. ಹಾ 3 ಗಂಟೆ ಆದ ಗುಟ್ಲಿಕ್ಕನ ಫುಲ್ ಥಂಡಿ ಚಾಲು ಆತೆ. ಹಾ ಲಗ ಹಾಸಿಗೆ ಗೀಸಿ ಮಡಚ್ಕೊಂಡೆ ಹೊರಗೆ ಹೋಗಿ ಮುಕ್ಕೊಂಬಿಟ್ಟಿವ್ರ ಫ್ಯಾನ್ ಹಚ್ಕೊಂಡೆ. ಅಲ್ಲಿ ಆ ಮನಿ ಒಳಗ ಭಾಳ ಗಾಳಿ ಬರ್ತೈತಿ. ಯಾವ ಮನೆ ಒಳಗೆ ನಮ್ಮ ಮನಿ ಐತಲ್ಲ ಹೊಸ. ನಿಮ್ಮ ಮನೆ ಕಡೆ ಸಿಮ್ಮು ಅದು ಹೊಲ ನೀವು ಕಟ್ಟಿದ್ದ ಮನಿ ಹೊಲದೊಳಗೆ ಆಮ್ಯಾಗ ಹೊಲ ತಗೊಂಡು ಪ್ಲಾಟ್ ಮಾಡದೆ ಹಾ ಅಲ್ಲಿನ್ನೂ ಮಸ್ತ್ ಗಾಳಿ ಬಿಡ ಮತ್ತೆ ಅಲ್ಲಿ 2 ಮನಿ ಮಾಡ್ಸತಾರ ನಾನು ಅಲ್ಲಿ. ಹೊಸ ಮತ್ತೆ ಹಾ ಮತ್ತೇನ್ ಮಾಡಕತ್ತಿ ರೊಟ್ಟಿ ಇದ್ರೊಳಗೆ ಹಾಳೆ ಇರಿ. ಹಾಳೆ ಬೇಕಲ್ಲ ಅದಕ್ಕೆ ಅದು ಪ್ಲಾಸ್ಟಿಕ್ ಬೇಕಾ ಪೇಪರ್ ಬೇಕಾ ಪಪ್ಪ ಬಾಯ್ ಪ್ಲಾಸ್ಟಿಕ್ ಇನ್ನೊಂದು ಹೋಗೋಣ ನೋಡ್ರಿ ಹೋಗೋಣ. ಮತ್ತೆ ತಮ್ಮನ್ನ? 8 ಗಂಟೆ ಆತು ಮತ್ತೆ ಹೊಳೆ ಬರಮಟ ಅಂದ್ರೆ 9 ಆಕತ್ತ 9 ಆಕತ್ತ ತಮ್ಮನ ಬರಂಗ ನೀನು ಬರ್ತಾ. ಬರ ಹೋಗೋಣಂದ್ರೆ ಮತ್ತೇನು ಡಬ್ಬಿ ಚಪಾತಿ ಮತ್ತೇನಿದೆ ಚಪಾತಿ ಮತ್ತ ಕಾರಿಜ ಶೇಂಗಾ ಚಟ್ನಿ ಹೌದಾ ಅವ್ರು ಮಾಡ್ಯಾರಪ್ಪ. ನಮ್ಮ ಆಶಾನು ಚಪಾತಿ ಮಾಡ್ಯಾಳ ಆಮ್ಯಾಗ ಚಿಕನ್ ಸಾರೇನ ಏನು ಚಿಕನ್ ತಿನ್ನಂಗಿಲ್ರಿ ಅವ್ರ. ಹೌದಲ್ಲ ಅಂಡ ಕಾರಿಜ ಅಂಡಾಕಾಜ ಅಂತೇಳಿ ಹೌದಾ ನಾವು ಅಪ್ಪ ಚಿಕನ್ ತಿನ್ನಂಗನೇ ಇಲ್ಲ ಅವ್ರೆ ಅಲಿಶಾನೆ ಯಾಕರ್ರ ಬಾ ಈಗ ನೋಡ್ರಿ ನಾವು ಪಾಯ್ ಮಾಡ್ಕೊಂತ ಸಾಯನವ್ರಿಗೆ ಬಂದ್ವಿ. ಸಾಯನವ್ರಿಗೆ ಬಂದಿವ್ರಿಪ್ಪ ಅಂತೇಳಿದ್ರೆ ನಮ್ಮ ನಿನ್ನ ದೂರ ಇರೋಂಗಿಲ್ಲ. ಒಂದು 10 ಹೆಜ್ಜೆ 20 ಹೆಜ್ಜೆ ನೋಡಿದ್ರಿಪ್ಪ ಅಂದರೆ ನಮ್ಮ ತೊಳಗಿನ ಮನೆ ಬರ್ತೈತಿ. ಆಮ್ಯಾಗ ಸಾಯನಗರ ಸರ್ಕಲ್ ಮೊದಲು ಭಾಳ ಸೊಂದಿತ್ತು. ಈಗೆಲ್ಲ ರೋಡ್ ಅಗಲೀಕರಣ ಮಾಡಿ ಆಮ್ಯಾಗ ಅಂಗಡಿನೂ ಸ್ವಲ್ಪ ತೆಗ್ಸಿದ್ರಲ್ಲಿ ಇವು. ಈಗೇನ ಮದುವೆ ಅದಾವನ ಮದುವೆ ಸೀಸನ್ ರೀ ಇದು. ಮದುವೆ ಸೀಸನ್ ಅಂದರೂ ರಾತ್ರಿ ಮದುವೆ ಆಗಂಗಿಲ್ಲ ಮೆರವಣಿಗೆ ಇರ್ತಾವಲ್ರಿ ಏನಾರ. ಹೌದಲ್ಲ ಯಾಕಂದ್ರೆ ಮೊನ್ನಿನೊಂದು ಡಿಜೆ ಹೋತಾ ಮತ್ತು ಇವತ್ತೊಂದು ಡಿಜೆ ಹಚ್ಚಾರ. ಮೊನ್ನೆ ಡಿಜೆ ಹೋಗಿದ್ದು ಇದ್ರದ್ರಿ ಅದ ಬಸವೇಶ್ವರ ಗುಡಿ ಇತ್ತಲ್ರಿ ಹೌದು ಅದ್ರದ್ದು ಅದ. ಇವತ್ತು ಮದುವೆ ಇರ್ಬೇಕು ಅಂತ ನಾನು ಮುಂದೆ ಮೇಲೆ ಗೊತ್ತಾಗತ್ತೆ ಏನು ಅನ್ನೋದು. ಅಲ್ಲಿ ಮಟ್ಟ ಹೋಗ್ಬಿಡುದು ನಾವು ಈಗ ಇಲ್ಲ ನಾ ಹೋಗಲ್ಲ ಐತದ ಡಿಜೆ. ಹೌದಾ ಹುಷಾರಾಗಿ ಗಾಡಿ ಅದಾವ. ಇವಾಗ ನೋಡ್ರಪ್ಪ ನಾವಂತರೂ ಬಾಬಾರಿಗೆ ರೊಟ್ಟಿ ಕೊಟ್ಟು ಈಗ ಮನೆಗೆ ಬಂದಿವ್ರಿ. ನಾವ್ ಇಲ್ಲಿಂದ ಹೋಗಿದ್ದು 8 ಗಂಟೆಗೆ ಹೋಗಿದ್ವಿ. ಈಗ ಬರೋದ್ರೊಳಗೆ ಅಂತ ಹೇಳಿದ್ರೆ 9:30 ಆಗೈತಿ ಟೈಮ್. ಮತ್ತು ಊಟ ಮಾಡೋ ಟೈಮ್ ಆತ್ರಿ. ಸಾನಿಯಾ ತೊಳಗದಾರ ಫಸ್ಟ್ ಊಟ ಮಾಡೋದು. ಯಾಕಂದ್ರೆ ನಾವು ಮಧ್ಯಾಹ್ನ ಊಟ ಮಾಡಿಲ್ರಿ, ಬೆಳಗ್ಗೆ ಏನು ರೊಟ್ಟಿ ಊಟ ಮಾಡಿದ್ವಲ್ರಿ ಅದ ಊಟ ಮಾಡಿದ್ದೆ. ಸೊ ಹೊಟ್ಟಿ ಭಾಳ ಹಸ್ತೈತಿ ರೀ. ಊಟ ಮಾಡಣ್ರಿ ಬರ್ರಿ ಲಗು ಊಟ ಮಾಡಣ್ರಿ. ಊಟ ಮಾಡಿ ಮತ್ತೆ ಮುಂದಿಂದ ಕೆಲಸ ಮಾಡೋಣಂತ್ರಿ. ಪಲ್ಯ ಇದು ನಮ್ಮ ರೇಷ್ಮಾ ಹಬ್ಬ ಕೊಟ್ಟು ಕಳ್ಸ್ಯಾರಿ. ಇದು ಸೌತಿಕಾಯಿ ಪಲ್ಯ ರೀ. ಇದು ಹೆಸರು ಕಾಳು ಪಲ್ಯ. ಆಮೇಲೆ ಈಗ ನಾವು ಅಲ್ಲಿ ತೊಳಗೆ ಹೋಗಿ ಬರೋ ಮುಂದೆ ಮೊಸರು ತೊಗೊಂಬಂದಿನ್ರಿ. ಆಮೇಲೆ ಇಲ್ಲಿ ನಾನು ಕಾಮಕಸ್ತ್ರಿ ಬೀಜ ಸ್ವಲ್ಪ ನೆನೆ ಹಾಕಿನ್ರಿ. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಲಸ್ಸಿ ಮಾಡ್ಕೊಂಡು ಕುಡಿದ್ರಾತ ಅಂತಂದು ಹೇಳಿ ಈಗ ಊಟ ಮಾಡಕ್ ಫಸ್ಟ್. ಯಾಕಂದ್ರೆ ಫಸ್ಟ್ ಲಸ್ಸಿ ಕುಡ್ದಿಪ್ಪ ಅಂದ್ರೆ ಆಮೇಲೆ ಊಟ ಹೋಗಂಗಿಲ್ಲ. ಫಸ್ಟ್ ಊಟ ಮಾಡಿ ಆಮೇಲೆ ಲಸ್ಸಿ ಕುಡಿಯನ್ರಿ. ಸುಮ್ಮನೆ ನೋಡ್ಬಾ ಇಲ್ಲಿ ಬೆಕ್ಕಿಗೆ ನೀ ಫುಲ್ ಕುಲ್ಲಾ ಬಿಟ್ಟು ಅವಕ್ಕೆ ಅವು ಮಸ್ತ್ ಆಟ ಆಡಕತ್ತಾವು ಕಡ್ದಾಡಕತ್ತಾವು. ಸುಮ್ಮನಿರ್ಲೆ ತಗೋ ಬುಟ್ಟಿ ತಗೋ. ಇದು ನೋಡ ಈಗ ಈಗಲೇ ಕುತ್ತಿಗೆ ಹಿಂಗೆ ಇದು ಮಾಡ್ತಿರಲ್ಲ ನೋಡ್ರಿ ಹೆಂಗ್ ಮಾಡಕ್ ಕುಂತಿರ್ತದೆ ಬೆಕ್ಕು. ಸಿಮ್ಮು ಹಂಗ್ಯಾಕ್ ಮಾಡತ್ತಿ ಪಾಪ ಅದಕ್ಕೆ ಮಮ್ಮಿ ಹಿಂಗ್ ಹಿಡ್ತಿರಲ್ಲ ಬಾಯ್ಲಿಂತ ಅವ್ರ ಮಮ್ಮಿ ಹಿಡಿತಾಳೆ ಆದ್ರೆ ನೀವ್ ಅವ್ರ ಮಮ್ಮಿ ಅಲ್ಲಲ್ಲ. ಈಗ ಹಿಂಗ್ ಹಿಡಿದ್ಮೇಲೆ ಆಮೇಲೆ ಸಾಚಿ ಹೋಗಿತ್ತಿದ ತವರಿ ಪಟಾಪಟ ಮುಚ್ಚಿರವನೆ ಎಲ್ಲಾರ ಕೋಳಿ ಮುಚ್ಚಕ ಓಡಾಡಿದ ಬೆಕ್ಕಿಗೆ ಮುಚ್ಚಿರ ನಾವು. ನಮ್ದು ಇರೋದ ಒಂದು ರೂಮ ಏನ ಇದ್ದೊಂದು ರೂಮ್ ಒಳಗೆ ನಾವು 4 ಮಂದಿ ಮಕ್ಕೋಬೇಕ. ಆಮ್ಯಾಗ ಬೆಕ್ಕಿನ ಮರಿ ಹಿಡಿದ್ರೆ ಟೋಟಲ್ 5 ಮಂದಿ. ಟೋಟಲ್ ಎಷ್ಟು ಮಂದಿ? ಟೋಟಲ್ 9 ಮಂದಿ. 9 ಮಂದಿ. ಪಟ್ ಪಕಡೋಶೆ ಹಾಕ್ತಮನ್ನ
ಅದ್ರ ಮ್ಯಾಗ ತಂಗಿರಿ. ಈಗ ನಾವು ಮುಂದೆ ನೋಡಿ ಊಟ ಮಾಡೋ ಮುಂದೆ ಯಾವ್ದಾರ ಹಿಂದಿಲಿಂತ್ರ ಬಂದು ಬಾವ ಹಿಡ್ಕೊಂಡು ಹೋದಂದ್ರೆ ಮಾಡಕ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ನಾನೇ ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ. ಜೈ ಭಾರತ್, ಜೈ ಕರ್ನಾಟಕ.